ನಮ್ಮ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಬರೋಕ್ಕಿಂತ ಮೊದಲು ಇಡೀ ರಾಜ್ಯದ ಜನರಿಗೆ ಬಹುತೇಕ ಶಿಕಾರಿಪುರ ಅಂತಂದ್ರೆ ಎಲ್ಲರಿಗೂ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಶಿಕಾರಿಪುರ ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ ಶಿಕಾರಿಪುರ ಆಗಿರುವಂತಹದ್ದು ಅವರ ಕರ್ತೃತ್ವದ ಶಕ್ತಿಯಿಂದ ಅನ್ನುವಂತಹ ಮಾತನ್ನ ನಾನು ಹೇಳ್ತಾ ಇದ್ದೆ. ಸ್ನೇಹಿತರೆ, ಅವರ ಕ್ರಿಯಾಶೀಲತೆ, ಅವರ ಒಂದ್ ನಿಮಿಷ ಎಲ್ಲ ಕೂತ್ಕೊಳ್ಳಿ ಸ್ವಾಮೀಜಿ ಅವರ, ದಯಮಾಡಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ಸ್ವಾಮೀಜಿ ಅವರ, ಒಂದ್ ನಿಮಿಷ. ಅವರ ಕ್ರಿಯಾಶೀಲತೆಯ ಕಾರಣದಿಂದಾಗಿ ನೋಡಿ, ಒಬ್ಬ ವ್ಯಕ್ತಿ ಎಲ್ಲಿ ತನಕ ಆಕ್ಟಿವ್ ಆಗಿರ್ತಾನ ಅವನ ಮುಖದಲ್ಲಿ ಅವನ ಮುಖ ಕಳೆಗುಂದೋದಿಲ್ಲ. ಯಾವ ವ್ಯಕ್ತಿ ನಂದು ಮುಗೀತು ಅಂತ ಅನ್ಕೊಳ್ತಾನ, ನನಗೆ ವಯಸ್ಸಾತು ಅಂತ ಅನ್ಕೊಳ್ತಾನ, ಆ ವ್ಯಕ್ತಿಯ ಮುಖದಲ್ಲಿ ಕಳೆ ಇರುವುದಿಲ್ಲ. 84 ವರ್ಷ ಅಂದ್ರೆ ಸಹಸ್ರ ಚಂದ್ರದ ದರ್ಶನ. ಸಹಸ್ರ ಚಂದ್ರ ಅಂದ್ರೇನು? 100 ಹುಣ್ಣಿಮೆಗಳನ್ನ ಕಂಡಂತವರು, 1000 ಹುಣ್ಣಿಮೆಗಳನ್ನ ಕಂಡಂತವರು ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಮಾಡ್ತಾರೆ. ಅಂದ್ರೆ 100 ಸಹಸ್ರ ಪೂರ್ಣ ಚಂದ್ರವನ್ನ ಕಂಡಿರುವಂತವ್ರು. ಇವತ್ತು 100,000 ಪೂರ್ಣ ಚಂದಿರವನ್ನ ಕಂಡಂತವರು ಸಾಮಾನ್ಯವಾಗಿ ಮುಪ್ಪಾಗಿರ್ತಾರೆ. ಆದ್ರೆ ಯಡಿಯೂರಪ್ಪನವರ ಆಕ್ಟಿವಿಟಿ ಕಾರಣದಿಂದ, ನಿಮ್ಮ ಸಪೋರ್ಟ್ ನಿಂದ ಕಾರಣದಿಂದ, ನಿಮ್ಮ ಸಹಕಾರದ ಕಾರಣದಿಂದ ಇವತ್ತಿಗೂ ಪೂರ್ಣ ಚಂದ್ರನಂತೆ ಹೊಡೆಯುತ್ತಿದ್ದಾರೆ ಎನ್ನುವಂತಹ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಣಿ ವರಿದ ನಾಯಕ ಶಿಕಾರಿಪುರದಿಂದ ಅಷ್ಟು ಬಾರಿ ಗೆದ್ರು, ಶಿವಮೊಗ್ಗದಿಂದ ಲೋಕಸಭಾ ಸದಸ್ಯರಾಗಿದ್ರು. ಯಾವ ಕಾಲದಲ್ಲಿ ಸ್ನೇಹಿತರೆ? ಇವತ್ತು ಬಹಳಷ್ಟು ಜನ ನಾವೆಲ್ಲ ಹೇಳ್ತೀವಿ ಬಿಜೆಪಿ ಒಳಗಿರೋರು, ಮತ್ತು ಫ್ಯಾಕ್ಟ್ ಇದೆ ಇದು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿರುವಂತಹ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿದೆ. ನಾನು ಈ ಮಾತನ್ನು ಈ ನಾನ್ ಪೊಲಿಟಿಕಲ್ ವೇದಿಕೆಯಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆದ್ರೆ ಯಡಿಯೂರಪ್ಪನವರು ಯಾವಾಗ ಇಲ್ಲಿ ಹೋರಾಟ ಶುರು ಮಾಡಿದ್ರು, ಯಡಿಯೂರಪ್ಪನವರು ಯಾವಾಗ ಇಲ್ಲಿ ಹಲ್ಲೆ ಆಯಿತು, ಯಡಿಯೂರಪ್ಪನವರು ಯಾವಾಗ ಇಲ್ಲಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಯಾಗಿ ಎಚ್ಚರ ತಪ್ಪಿದ್ದಿದ್ರಲ್ಲ, ಅವತ್ತು ತಮ್ಮ ಹೋರಾಟವನ್ನು ಬಿಡಲಿಲ್ಲ. ಅವತ್ತು ಬಹುತೇಕವಾಗಿ ಜಗತ್ತಿನ ಅತ್ಯಂತ ಸಣ್ಣ ಪಕ್ಷವಾಗಿತ್ತು ಭಾರತೀಯ ಜನತಾ ಪಾರ್ಟಿ. ಅಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸ್ತೀನಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಕ್ಕೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದಂತ ಒಬ್ಬ ಧೀಮಂತ ನಾಯಕನನ್ನ ಕೊಟ್ಟಿರುವಂತಹ ಜನ ನೀವು ಶಿಕಾರಿಪುರದ ಜನ. ಅದಕ್ಕಾಗಿ ನಿಮಗೆ ನಮಸ್ಕಾರ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ. ಇವತ್ತು ಹೋರಾಟಗಳ ನಡೀತಾವ. ಪಾರ್ಟಿ ದೊಡ್ಡದು ಬೆಳೆದು 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, 3 ಪೂರ್ತಿ ಬಾರಿ ನರೇಂದ್ರ ಮೋದಿ ಅವರ ಸರ್ಕಾರ. ಆದ್ರೆ ಇವತ್ತು ಅನೇಕರು ಹೋರಾಟ ಮಾಡೋರು, ನಮ್ಮ ಪಾರ್ಟಿಯವರು ಬೇರೆ ಪಾರ್ಟಿಯವರು ಸಹಿತ ವಾಟ್ಸ್ಆಪ್ ದಲ್ಲಿ ಫೋಟೋ ಬರಬೇಕು, ಫೇಸ್ಬುಕ್ ನಲ್ಲಿ ಫೋಟೋ ಬರಬೇಕು, ಪೇಪರ್ ನಲ್ಲಿ ಒಂದು ಫೋಟೋ ಬಂದ್ಬಿಟ್ರೆ ಬಹಳ ಸಂತೋಷ ಅನ್ನುವಂತ ಪರಿಸ್ಥಿತಿಯಿಂದ ಇವತ್ತು ಯಡಿಯೂರಪ್ಪನವರು ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಅಂತಂದ್ರೆ, ಸತತ ಹೋರಾಟಕ್ಕೆ ಅಹೋರಾತ್ರಿ ಧರಣಿ ಅನ್ನುವಂತಹ ಶಬ್ದವನ್ನ ಈ ನಾಡಿಗೆ ಕೊಟ್ಟಿದ್ರೆ ಅದು ಯಡಿಯೂರಪ್ಪ ಅನ್ನೋದನ್ನು ನಾವು ಮರೆಯಬಾರದು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಯಾವ ಗೊತ್ತೇ ಇರಲಿಲ್ಲ ಹಗಲು ರಾತ್ರಿ ಧರಣಿಯನ್ನು. ಅವರು ಈ ಹಗಲು ರಾತ್ರಿ ಧರಣಿಯ ಕನ್ಸೆಪ್ಟ್ ಬಂದಿದ್ದೆ ಅದು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಿಂದ. ಹಾಗಾಗಿ ಅವರು ಇದರ ಜೊತೆಗೆ ಅವರು ಯಾವ ಕಾಲದಲ್ಲಿ ಏನೋ ಹೋರಾಟವನ್ನ ಮಾಡಿದ್ರು, ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋದ್ರು. ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘದ ಕಾಲದಿಂದ ಇದ್ದುಕೊಂಡ್ರು. ಇವತ್ತು ಕನ್ನಡ ನಾಡಿನ ಒಬ್ಬ ಹೋರಾಟಗಾರನಾಗಿ 8 ಬಾರಿ ವಿಧಾನಸಭಾ
ಬಾರಿ ಲೋಕಸಭೆ, ಈ ರೀತಿ ಸೈಕಲ್ಗಳ ಮೇಲೆ ತಮ್ಮ ಸವಾರಿಯನ್ನ ನಡೆಸಿ ದೇಶದಲ್ಲಿ ಬೇರೆ ಬೇರೆ ಪಾರ್ಟಿಗಳು ಬಹಳ ತಮ್ಮನ್ನೇ ತಾವು ಕಾಯಮಾಗಿರೋರು ಅಂದ್ಕೊಂಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಆಲ್ಟರ್ನೇಟಿವ್ ಪಾರ್ಟಿ ಅಂತ ಮಾಡಿದಂತ ಭಾರತೀಯ ಜನತಾ ಪಾರ್ಟಿಗೆ ನೇತೃತ್ವವನ್ನು ಕೊಟ್ಟಿರುವಂತಹವರು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಸತತವಾಗಿ ಹೋರಾಟ, ಅದರ ಜೊತೆಗೆ ಅಧಿಕಾರ ಬಂದ ನಂತರ ಮೊದಲನೇ ಬಾರಿ ಕೃಷಿ ಬಜೆಟ್, ಸರ್ಕಾರಿ ಶಾಲೆಗೆ ಹೆಣ್ಣು ಮಕ್ಕಳಿಗೆ ಸ್ಕೂಲ್ಗಳು ದೂರ ಇರ್ತವೆ, ಸ್ಕೂಲ್ನಿಂದ ಹೊರಗೆ ಹೋಗಬಾರ್ದು, ಡ್ರಾಪ್ ಔಟ್ ಆಗಬಾರ್ದು, ಡ್ರಾಪ್ ಔಟ್ ಆಗಬಾರ್ದು ಅಂತ ಹೇಳಿ ದೇಶದಲ್ಲಿಯೇ ಮೊದಲನೇ ಬಾರಿಗೆ ಸೈಕಲ್ ಕೊಟ್ಟಂತಹ ಸೈಕಲ್ ವೀರ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಸ್ನೇಹಿತರೆ. ಹಾಗಾಗಿ ನಮ್ಮ ಹುಬ್ಬಳ್ಳಿಯ ಹೋರಾಟಕ್ಕೂ ಬಂದಿದ್ರು, ಅಯೋಧ್ಯೆ ರಾಮ ಜನ್ಮಭೂಮಿಗೂ ಬಂದಿದ್ರು. ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ, ಸಾರ್ವಜನಿಕ ಮೈದಾನದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರತಿಕೊಡೋದಿಲ್ಲ ಅಂತ ಬಂದಾಗ ಯಡಿಯೂರಪ್ಪನವರು ಅನಂತಕುಮಾರ್ ಒಟ್ಟಿಗೆ ಬಂದು ಹೇಳಿದ್ರು, ಹೋರಾಟದ ನೇತೃತ್ವ, ಅದರ ಸಂಚಾಲಕತ್ವವನ್ನು ನಾನು ವಹಿಸಿದ್ದೆ. ಇಬ್ರು ಸೇರಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಘೋಷಣೆ ಮಾಡಿದ್ರು, ಎಲ್ಲಿವರೆಗೆ ಆ ನೆಲದಲ್ಲಿ ಗೌರವದಿಂದ ರಾಷ್ಟ್ರ ಧ್ವಜ ಹಾರೋದಿಲ್ಲ ಅಲ್ಲಿವರೆಗೆ ನಾನು ನಿಮ್ ಜೊತೆಗಿರ್ತೇನೆ ಅಂತ ಮಾತನ್ನ ಕೊಟ್ಟು ಯಡಿಯೂರಪ್ಪನವರು ಅದನ್ನು ಉಳಿಸಿಕೊಂಡ್ರು. ಅದರ ಹೋರಾಟದ ಫಲವಾಗಿ 92ರಲ್ಲಿ ಶುರುವಾದಂತಹ ಹೋರಾಟ 95ರಲ್ಲಿ ಅದೇ ನೆಲದಲ್ಲಿ ಅದೇ ಮೈದಾನದಲ್ಲಿ ಗೌರವದಿಂದ ಧ್ವಜ ಹಾರಿಸಿ ಇವತ್ತು ನಾವು ಆ ಮೈದಾನ ಅದು ಮುನ್ಸಿಪಾಲಿಟಿಯ ಕಾರ್ಪೊರೇಷನ್ ಮೈದಾನ ಅಂತ ಆಯ್ತು. ರಾಮ ಜನ್ಮಭೂಮಿ ಮುಕ್ತಿಯಾಗಿ ರಾಮ ಮಂದಿರ ಆಯ್ತು. ಆ ರೀತಿಯ ಒಂದು ಹೋರಾಟದ ಛಲ ಅನೇಕ ಬಾರಿ ಯಡಿಯೂರಪ್ಪನವರು ನೋಡ್ಕೊಂಡವ್ರು ಅಂದ್ಕೊಳ್ತಾರೆ. ಯಡಿಯೂರಪ್ಪನವರು ಸ್ವಲ್ಪ ಶೀಘ್ರ ಕೋಪಿ ಅನ್ನೋದು ಎಲ್ಲರಿಗೂ ಗೊತ್ತದು, ಸ್ವಲ್ಪ ಬೇಗ ಸಿಟ್ಟಿಗೆಳ್ತಾರ. ಆದ್ರೆ ಶೀಘ್ರ ಕೋಪಿ ಆದಂತವರು ಅವರು ಎಂದೂ ಶೀಘ್ರ ದ್ವೇಷಿ ಆಗಿಲ್ಲ ಅನ್ನುವಂತಹ ಸಂಗತಿಯನ್ನು ನಾವು ನೆನಪಿಡಬೇಕು. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಹೋರಾಟದ ಕಾರಣಕ್ಕೆ, ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಸಿಟ್ಟಾಗಬಹುದು, ಶೀಘ್ರ ಕೋಪವನ್ನು ಮಾಡ್ಕೊಳ್ಬಹುದು, ಆದ್ರೆ ಶೀಘ್ರ ದ್ವೇಷಿ ಯಾವತ್ತೂ ಅಲ್ಲ. ನನಗೆ ಒಂದು ಘಟನೆ ನೆನಪಿದೆ, ಅದನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. 2014 ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ. 2-3 ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡುವಾಗ ಸ್ವಲ್ಪ ಭಿನ್ನಮತ ಬಂದಿತ್ತು. ಸಹಜವಾಗಿ ಪ್ರಜಾಪ್ರಭುತ್ವದ ಪಾರ್ಟಿ ನಮ್ದು, ವೇರೆ ಡೆಮೊಕ್ರೆಟಿಕ್ ಪಾರ್ಟಿ. ಆವಾಗ ನಾನು ಒಂದು ಹೇಳಿದಿತ್ತು, ಅವರೊಂದು ಹೇಳಿದಿತ್ತು. ರಾಜನಾಥ್ ಸಿಂಗ್ ಅವರು ಕೊನೆಗೆ ತೀರ್ಮಾನ ಮಾಡಿದ್ರು, ಅವಾಗ ಅಧ್ಯಕ್ಷರಾಗಿದ್ರು, ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ರು. ನಾನು ಅಂದುಕೊಂಡಿದ್ದೆ ಯಡಿಯೂರಪ್ಪನವರು ಬೇಜಾರಾಗಿದ್ದಾರೆ, ನನ್ನ ಪ್ರಚಾರಕ್ಕೆ ಬರ್ತಾರೋ ಇಲ್ಲೋ ಅಂತ ಹೇಳಿ. ಆದ್ರೆ ನನಗೆ ಫೋನ್ ಮಾಡಿ ಹೇಳಿದ್ರು, ನೀನು ಗೆಲ್ಲೋದು ನನಗೆ ಅಷ್ಟೇ ಮಹತ್ವದಿದೆ ಅಂತ ಹೇಳಿ ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಹೋದಂತವರು ಪ್ರತಿ ಸರ್ತೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು, ಸೇವಾ ಸಿಂಧು ಪೋರ್ಟಲ್ ಇರ್ಬೋದು, ಹೈದರಾಬಾದ್ ಕರ್ನಾಟಕದ ಹೆಸರನ್ನ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕವನ್ನ ಕಿತ್ತೂರು ಕರ್ನಾಟಕ, ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ 40,000 ಕೋಟಿ, 2019ರಲ್ಲಿ ಮನೆ ಕಳ್ಕೊಂಡವರಿಗೆ ಮಂತ್ರಿಮಂಡಲ ಪೂರ್ತಿಯಾಗಿರಲಿಲ್ಲ. ಆದ್ರೆ ಆ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದು 5 ಲಕ್ಷ ರೂಪಾಯಿ ಪ್ರತಿ ಮನೆ ಬಿದ್ದವರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದಂತಹ ಒಬ್ಬ ಕಳಕಳಿ ಇರುವಂತಹ ನಾಯಕ ಅದು ಯಡಿಯೂರಪ್ಪ ಸ್ನೇಹಿತರು. ಹಾಗಾಗಿ ಇವತ್ತು ಅವರ ಕಳಕಳಿ, ಅವರ ಹೋರಾಟ, ಇದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಪ್ರಮುಖ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿದೆ. ನನಗೆ ವಿಶ್ವಾಸ ಇದೆ, ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರವಾಗಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಮತ್ತು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದ ಒಂದು ಆಡಳಿತ ಇಲ್ಲಿ ಮತ್ತೊಮ್ಮೆ ಬರ್ತದೆ ಅಂತ ಹೇಳ್ತಾ 84 ವರ್ಷಗಳನ್ನು ಪೂರೈಸಿ ಸಹಸ್ರ
ಕ್ರಾಂತಿಯನ್ನ ಮಾಡಿಕೊಳ್ತಾ ಇರುವಂತ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಾನು ಭಾರತ ಸರ್ಕಾರದ ಪರವಾಗಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪರವಾಗಿ, ಇಡೀ ದೇಶದ ಅನೇಕ ಸಹಸ್ರ ಕಾರ್ಯಕರ್ತರ ಪರವಾಗಿ, ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಶತ ನಮನಗಳನ್ನು ಅರ್ಪಿಸಿ, ಅವರು ಇನ್ನು 100 ವರ್ಷಗಳ ಕಾಲ ಹೀಗೆ ಆಗಲಿ, ಅವರ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರಲಿ. ಇವತ್ತಿಗೂ ಸಹಿತ ಯುವಕರು ನಾಚುವಂತೆ ಓಡಾಡುವಂತಹ ಒಂದು ವ್ಯಕ್ತಿತ್ವ ಇದ್ರೆ ಅದು ಯಡಿಯೂರಪ್ಪನವರು ಅಂತ ಹೇಳ್ತಾ ತಮಗೆ ಶುಭವಾಗ್ಲಿ ಸರ್. ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.